ಈಗ ಡಿ.ಕೆ. ಶಿವಕುಮಾರ್ ಬೆಂಬಲಿತ ಶಾಸಕರಲ್ಲ, ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳ್ತೀರಾ? ನನಗೆ ಗೊತ್ತಿಲ್ಲ. ಅಲ್ಲ, ಬದಲಾವಣೆ ಆಗತ್ತಾ ಅಂತ ನನಗೆ ಅಷ್ಟು ಎತ್ತರದ ಮಾತಾಡುವಂತ ಶಕ್ತಿ ಪಕ್ಷದಲ್ಲಿ ನನಗಿಲ್ಲ, ನನಗೆ ಸಾಧ್ಯವೂ ಇಲ್ಲ, ಅದು ಗೊತ್ತೂ ಇಲ್ಲ. ಚುನಾವಣೆ ಆಗುತ್ತಾ ಅಂತ ಸರ್? ಸಿಎಂ ಆಗಕ್ಕೆ 100ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ಅಂತ ಇಕ್ಬಾಲ್ ಹುಸೇನ್ ಅದರ ಬಗ್ಗೆ ಹೈಕಮಾಂಡ್ ಅವರು ನಿನ್ನೆ ಖರ್ಗೆ ಅವರು ಯಾವುದು ಮಾತು ಹೇಳಿಲ್ಲ, ನನಗೇನು ಗೊತ್ತಿಲ್ಲ. ದಯಮಾಡಿ ನನ್ನ ಕೇಳಿ. ನಿಮ್ಗೆ ಈ ವಿಚಾರವಾಗಿ ಅಭಿಪ್ರಾಯ ನನ್ನ ಕೇಳಿಲ್ಲ. ನಾಯಕತ್ವದ ವಿಷಯದ ಬಗ್ಗೆ ಸುರ್ಜೇವಾಲಾ ಅವರು ಒಂದು ಶಬ್ದ ಕೂಡ ಮಾತಾಡಿಲ್ಲ. ನಿಮ್ಮ ಅಭಿಪ್ರಾಯ ಏನು ಸರ್ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ? ಯಾಕೆ ಬದಲಾವಣೆ ಆಗಬೇಕು? ಹೈಕಮಾಂಡ್ ಏನೇನು ನಿರ್ಣಯ ತಗೋತದೆ, ನಾನು ಯಾರು ಹೇಳೋನು? ನಿಮ್ಮ ಬರವಣಿಗೆ ವಿರುದ್ಧ ನಿಮ್ಗೆ ಏನು ಬೇಸರ ಇಲ್ಲ? ಸಿದ್ದರಾಮಯ್ಯ ವಿರುದ್ಧ ಏನು ಬೇಸರ ಇಲ್ಲ? ಕೆಲವು ವಿಚಾರದಲ್ಲಿ ಬೇಸರ ಇದೆ, ಅನುದಾನದ ವಿಷಯದ ಬಗ್ಗೆ ಬೇಸರ ಇದೆ. ಅದನ್ನ ಮುಖ್ಯಮಂತ್ರಿ ಹತ್ರ ತೊಡ್ಕೊಂಡಿದ್ದೀವಿ, ಹೈಕಮಾಂಡ್ ಹತ್ರನೂ ಹೇಳಿದ್ದೀವಿ. ಏನಕ್ಕೆ ಸಮಸ್ಯೆ ಆಗ್ತಾ ಇದೆ ಸರ್ ಈ ಅನುದಾನ ಕೊಡುವಂಥದ್ದು? ಏನು ಪಕ್ಷದ ಆಂತರಿಕ ವಿಚಾರ, ನಾನೆಲ್ಲ ಹೇಳಕ್ಕಾಗಲ್ಲ. ಒಬ್ಬ ಶಾಸಕನಾಗಿ ಆ ಜನರ ಬೇಡಿಕೆಗಳನ್ನ ಈಡೇರಿಸುವಂತದ್ದು ಆದ್ಯ ಕರ್ತವ್ಯ ನಂದು. ಸರ್, ನೀವು ಒಂದ್ ಕಡೆ ಪದ ಬಳಸ್ತೀರ, ನನಗೆ ಗಾಡು ಇಲ್ಲ, ಗಾಡ್ ಫಾದರ್ ಇಲ್ಲ ಅಂತ ಹೇಳಿ, ಅಂದ್ರೆ ಯಾವ ವಿಚಾರವಾಗಿ ಸರ್ ಅಂತ ಹೇಳಿ? ರಾಜಕಾರಣದಲ್ಲಿ ಗಾಡ್ ಬೇಕು, ಗಾಡ್ ಫಾದರ್ ಬೇಕು. ನನಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಅದರಿಂದನೇ ಏನಿಲ್ಲ, ಕೆಲವರು ಲಕ್ಕಿ ಲಾಟ್ರಿ ಹೊಡಿತಾರೆ, ಕೆಲವರು ನೋಡಿ. 136 ಜನ ಶಾಸಕರು ಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ, ಆ ಸತ್ಯ ನಾನು ತಿಳ್ಕೊಂಡಿದ್ದೀನಿ. ಕೆಲವರು ಮಂತ್ರಿ ಆಗಿದ್ದಾರೆ, ನಾವು ಆಗಿಲ್ಲ, ಆಗಲೇಬೇಕಂತೇನಿಲ್ಲ. ಆದ್ರೇನೆ ನಮಗೆ ಮುಕ್ತಿ ಸಿಗ್ತದೆ, ಸ್ವರ್ಗದಲ್ಲಿ ಸ್ಥಾನ ಸಿಗ್ತಂತೇನೂ ಇಲ್ಲ. ನಾನು ಹೋರಾಟದಿಂದ ಬಂದಂಥವನು, ನಾನು ಶಾಸಕನಾಗ್ತೀನಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ನಾನು ಆಕ್ಸಿಡೆಂಟ್ಲಿ MLA ಆದೆ. ಆಮೇಲೆ 4 ಸಲ ಗೆದ್ದರೂ ಕೂಡ ಹೋರಾಟದಿಂದ ಗೆದ್ದಿದ್ದೀನಿ. ಒಂದ್ಸಲ MLC ಆದದ್ದು ಕೂಡ ಬಹಳ ಕಡಿಮೆ ಖರ್ಚಿನಲ್ಲಿ ಗೆದ್ದಿದ್ದೀನಿ. ನಾನು ಹೊಸ ವ್ಯವಸ್ಥೆಗೆ ರಾಜಿ ಮಾಡ್ಕೊಂಡಿಲ್ಲ. ಇವತ್ತು ನಾನು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದೀನಿ. ರೈತ ಚಳವಳಿ ನಡೀತಾ ಇದೆಯಲ್ಲ, ನಿನ್ನೆ ನಾನು ಹೋಗಿ ಬಂದು ಅಲ್ಲಿ ಕೂಡ ನಾನು ಬೆಂಬಲವನ್ನು ವ್ಯಕ್ತಪಡಿಸಿದ್ದೀನಿ. ನಾನು ಅನೇಕ ಹೋರಾಟಗಳಲ್ಲಿ ಇವತ್ತು ಕೂಡ ಭಾಗವಹಿಸ್ತೀನಿ.